ನಮಸ್ಕಾರ. ನಿಮಗೆ ಗೊತ್ತಾ, ಕೆಲವೊಂದು ಸಾರಿ ಜೀವನದ ದೊಡ್ಡ ದೊಡ್ಡ ಸತ್ಯಗಳು ತುಂಬಾನೇ ಸರಳವಾದ ಮಾತುಗಳಲ್ಲಿ ಅಡಗಿರುತ್ತೆ. ಇವತ್ತು ನಾವು ಮಾತಾಡಕ್ಕೆ ಹೊರಟಿರೋದು ಅಂತಹದ್ದೇ ಒಂದು ಅದ್ಭುತವಾದ ಕನ್ನಡ ಗಾದೆ ಬಗ್ಗೆ. ಇದು ನಮ್ಮ ಜೀವನ, ನಮ್ಮ ಹತ್ರ ಇರೋ ವಸ್ತುಗಳು ಮತ್ತೆ ನಿಜವಾದ ಶಾಂತಿ ಅಂದರೆ ಏನು ಅನ್ನೋದ್ರ ಬಗ್ಗೆ ನಮ್ಮ ಯೋಚನಾ ಲಹರಿಯನ್ನೇ ಬದಲಾಯಿಸ್ಬಿಡ್ಬೋದು. ಈ ಮಾತುಗಳನ್ನು ಒಂದ್ಸಲ ನೋಡಿ ಅಬ್ಬಾ ಅನ್ಸುತ್ತಲ್ವಾ? ನಮ್ಮ ಇಡೀ ಜೀವನದ ಸಾರಾಂಶವೇ ಇದರಲ್ಲಿದೆ. ಸರಿ, ಹಾಗಿದ್ರೆ ಬನ್ನಿ ಇದರ ಒಂದೊಂದು ಪದರವನ್ನು ಬಿಡಿಸಿ ನೋಡೋಣ. ನಮ್ಮ ಪಯಣ ಶುರುವಾದಾಗಿನಿಂದಲೇ ಈ ಗಾದೆ ಮೊದಲ ಭಾಗ ಇದೆಯಲ್ಲ, ಅದು ಈ ಜಗತ್ತಿನ ಜೊತೆ ನಮಗಿರೋ ಭೌತಿಕ ಸಂಬಂಧದ ಬಗ್ಗೆ ಒಂದು ಸತ್ಯವನ್ನ ನಮ್ಮ ಮುಂದಿಡುತ್ತೆ. ಇದು ನಮ್ಮ ಅಸ್ತಿತ್ವದ ಆರಂಭ ಮತ್ತು ಅಂತ್ಯದ ಕಥೆ ಅಷ್ಟೇ. ನೋಡಿ, ಈ ಮಾತು ನಮಗೆ ಏನನ್ನ ನೆನಪಿಸುತ್ತೆ? ನಾವು ಹುಟ್ಟಿದಾಗ ಹೇಗಿದ್ವಿ ಅಂತ ಯೋಚನೆ ಮಾಡಿ. ನಾವು ಈ ಜಗತ್ತಿಗೆ ಬಂದಾಗ ನಮ್ಮ ಕೈ ಸಂಪೂರ್ಣ ಖಾಲಿ ಇತ್ತು ಅಲ್ವಾ? ನಮ್ಮ ಜೊತೆ ಯಾವೊಂದು ವಸ್ತು ಇರಲಿಲ್ಲ, ಎಲ್ಲವೂ ಶೂನ್ಯ. ಅದೇ ರೀತಿ ನಮ್ಮ ಜೀವನದ ಕೊನೆಯ ಅನಿವಾರ್ಯ ಸತ್ಯವನ್ನು ಇದು ನಮ್ಮ ಕಣ್ಣು ಮುಂದೆ ಇಡುತ್ತೆ. ನಾವು ಏನೇ ಸಂಪಾದನೆ ಮಾಡಲಿ, ಎಷ್ಟೇ ಗಳಿಸ್ಲಿ, ಕೊನೆಗೇನಾಗುತ್ತೆ? ಎಲ್ಲವನ್ನು ಇಲ್ಲೇ ಬಿಟ್ಟೋಗೋದು, ಬರೀ ಕೈಯಲ್ಲೇ, ಹೌದಲ್ವಾ? ಸೊ ಈ ಹೋಲಿಕೆ ಇದೆಯಲ್ಲ, ಇದು ನಿಜಕ್ಕೂ ಒಂದು ಇಂಟ್ರೆಸ್ಟಿಂಗ್ ಸತ್ಯವನ್ನ ನಮ್ಮ ಮುಂದಿಡುತ್ತೆ. ಜೀವನ ಅಂದರೆ ಕೇವಲ ವಸ್ತುಗಳನ್ನು ಕೂಡಿ ಹಾಕೋ ಜರ್ನಿ ಅಲ್ಲ, ಬದಲಿಗೆ ಈ ಎರಡೂ ಶೂನ್ಯಗಳ ನಡುವೆ ಸಿಕ್ಕಿರೋ ಒಂದು ತಾತ್ಕಾಲಿಕ ಜಾಗ ಅಷ್ಟೇ. ನಮ್ಮ ಆರಂಭವೂ ಶೂನ್ಯ, ಅಂತ್ಯವೂ ಶೂನ್ಯ. ಸರಿ, ಈ ಶೂನ್ಯದ ಅರಿವು ಇದೆಯಲ್ಲ, ಇದು ನಮ್ಮನ್ನ ಜೀವನದ ಒಂದು ಅತ್ಯಂತ ಶಕ್ತಿಯುತವಾದ ರೂಪಕದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಅದೇ ಬಾಡಿಗೆದಾರನ ದೃಷ್ಟಿಕೋನ. ನಿಜ ಹೇಳ್ಬೇಕಂದ್ರೆ ಇದೇ ಈ ಗಾದೆಯ ಹೃದಯ. ಈ ಒಂದೇ ಒಂದು ಹೋಲಿಕೆ, ನಾನು ಇದರ ಮಾಲೀಕ, ಇದು ನನ್ನದು ಅನ್ನೋ ನಮ್ಮ ಇಡೀ ಕಲ್ಪನೆಯನ್ನೇ ಬುಡಮೇಲು ಮಾಡಿಬಿಡುತ್ತೆ. ಯಾಕಂದ್ರೆ ನಾವು ಈ ಭೂಮಿಯ ಮಾಲೀಕರಲ್ಲ, ಕೇವಲ ಬಾಡಿಗೆದಾರರು ಅಷ್ಟೇ. ಹಾಗಿದ್ರೆ ಬಾಡಿಗೆದಾರ ಅಂದ್ರೆ ಏನು? ಅವನ ಕೆಲಸ ಏನು? ಜವಾಬ್ದಾರಿಯಿಂದ ನೋಡ್ಕೊಳ್ಳೋದು ಅಷ್ಟೇ. ಅದನ್ನ ಶಾಶ್ವತವಾಗಿ ತನ್ನದಾಗಿಸ್ಕೊಳ್ಳೋದಲ್ಲ. ಯೋಚನೆ ಮಾಡಿ, ಬಾಡಿಗೆ ಮನೆಯನ್ನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮ ಮೇಲಿರುತ್ತೆ, ಆದರೆ ಅದರ ಮಾಲೀಕತ್ವದ ಭಾರ, ಆ ಟೆನ್ಷನ್ ನಮ್ಮ ಮೇಲಿರಲ್ಲ. ಈ ಒಂದು ಬಾಡಿಗೆದಾರನ ಮನಸ್ಥಿತಿಯನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡ್ರೆ, ನನ್ನದು ಅಂತ ನಾವು ಅಂದ್ಕೊಂಡಿರೋ ಪ್ರತಿಯೊಂದು ವಿಷಯದ ಬಗ್ಗೆ ನಮ್ಮ ದೃಷ್ಟಿಕೋನವೇ ಬದಲಾಗ್ಬಿಡುತ್ತೆ. ನಮ್ಮ ಸಂಬಂಧಗಳು, ವಸ್ತುಗಳು, ಸ್ಥಾನಮಾನ ಎಲ್ಲವೂ ತಾತ್ಕಾಲಿಕ ಅಲ್ವಾ ಅನ್ನೋ ಅರಿವು ಮೂಡುತ್ತೆ. ಸರಿ, ಎಲ್ಲವೂ ತಾತ್ಕಾಲಿಕ ಅನ್ನೋದು ನಿಜವೇ ಆಗಿದ್ರೆ ನಾವು ಯಾಕೆ ಕೆಲವು ಭಾವನೆಗಳನ್ನು ಇಷ್ಟು ಗಟ್ಟಿಯಾಗಿ ಶಾಶ್ವತವಾಗಿ ಹಿಡಿದುಕೊಳ್ತೀವಿ? ಈ ಗಾದೆಯಲ್ಲಿ